ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ ಫಸ್ಟ್ ಡೇ ವ್ಲಾಗ್. ಸೊ ಥಂಬ್ನೇಲ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ. ಇವತ್ತು ಆ್ಯಕ್ಚುಲಿ ಕ್ರಿಸ್ಮಸ್. ಸೊ ಫಸ್ಟ್ ಆಫ್ ಆಲ್ ಎಲ್ರಿಗೂ ವಿಶ್ ಯು ಅ ವೆರಿ ಹ್ಯಾಪಿ ಕ್ರಿಸ್ಮಸ್. ಜೀಸಸ್ ಆಶೀರ್ವಾದ ನಿಮ್ಮೆಲ್ಲರಿಗೂ ಯಾವತ್ತೂ ಇರಲಿ. ನೀವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಸಕ್ಸಸ್ ಸಿಗಲಿ ಅಂತ ನಾನು ಜೀಸಸ್ಗೆ ಪ್ರೇ ಮಾಡ್ತೀನಿ. ಹಾಗೆಯೇ ಖುಷಿಯಾಗಿರಿ, ನಗ್ನಾಗ್ತಾ ಇರಿ, ಎಲ್ಲ ಚೆನ್ನಾಗಿರುತ್ತೆ. ಇವತ್ತು ಲೀವ್ ಇದೆ ಕ್ರಿಸ್ಮಸ್ಗೆ ನನ್ನ ಹಸ್ಬೆಂಡ್ಗೆ. ಸೊ ಹಾಗಾಗಿ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ವಿ. ಹೊರಗಡೆ ಅಂದರೆ ತುಂಬ ದೂರ ಹೋಗೋ ಸಿಚುವೇಶನ್ ಇಲ್ಲ. ಸೊ ಹಾಗಾಗಿ ಹತ್ರನೇ ಇರೋವಂಥ ಓರಿಯನ್ ಮಾಲಿಗೆ ಹೋಗ್ತಿದ್ದೀವಿ. ಓರಿಯನ್ ಮಾಲ್ ನಮ್ಮ ಮನೆಗೆ ತುಂಬಾ ಹತ್ತಿರ. ಸೊ ಅಲ್ಲಿಗೆ ಹೋಗ್ತಿದ್ದೀನಿ. ಮಾಲ್ಸಲ್ಲೆಲ್ಲ ಯೂಶಲಿ ಕ್ರಿಸ್ಮಸ್ ಹಾಗೂ ನ್ಯೂ ಇಯರ್ ಟೈಮಲ್ಲಿ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿರ್ತಾರೆ. ಸೊ ನಿಮಗೂ ಕೂಡ ತೋರಿಸೋಣ ಅಂತ ವ್ಲಾಗ್ ಮಾಡ್ತಿದ್ದೀನಿ. ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೀನಿ, ಬನ್ನಿ. ಆದಷ್ಟು ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಬಟ್ ಗೊತ್ತಿಲ್ಲ ಹೇಗಾಗುತ್ತೆ ಅಂತ, ನೋಡಬೇಕು. ಆಲ್ಮೋಸ್ಟ್ ರೆಡಿ ಆಗಿದೆ. ತಲೆ ಸ್ವಲ್ಪ ಒದ್ದೆ ಇದೆ, ಒಣಗಿಸ್ಕೊತಿದ್ದೀನಿ. ಸೊ ನಾನು 5-10 ಮಿನಿಟ್ಸಲ್ಲಿ ಹೊರಡ್ತೀವಿ. ನೀವು ಕೂಡ ನಂಗೆ ತಿಳಿಸಿ, ನೀವು ಕ್ರಿಸ್ಮಸ್ಸಿಗೆ ಎಲ್ಲಿ ಹೋಗಿದ್ರಿ, ನಿಮ್ಮ ಕ್ರಿಸ್ಮಸ್ ಹೇಗಿತ್ತು, ಏನೆಲ್ಲ ಸೆಲೆಬ್ರೇಟ್ ಮಾಡಿದೆ ಅಂತ ನನಗೆ ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ. ಓಕೆ, ಆಲ್ಮೋಸ್ಟ್ ರೆಡಿ ಆಗಿದೆ, ನೀನು ಹೊರಡ್ತಿದ್ದೀವಿ. ಸೊ ಕೂದಲಿನ್ನೂ ಒಣಗಿಲ್ಲ. ಸೊ ಹಾಗಾಗಿ ಜಸ್ಟ್ ಒಂದು ಕ್ಲಚ್ ಹಾಕ್ಕೊಳ್ತಿದ್ದೀನಿ. ಇದು ನಾನು ಮಾಡ್ತಿರೋಂಥ ಫಸ್ಟ್ ಡೇ ವ್ಲಾಗ್. ಸೊ ಹೇಗಿರುತ್ತೆ ಏನು ಅಂತ ಐಡಿಯಾ ಇಲ್ಲ. ಸೊ ಆದಷ್ಟು ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಆಲ್ಮೋಸ್ಟ್ ರೆಡಿ ಆಗಿದೆ. ಈಗ ಹೊರಡ್ತಿದ್ದೀನಿ. ಸೊ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಡೆಕೋರೇಷನ್ ಹೇಗಿದೆ ಏನು ನೋಡೋಣ, ನಿಮಗೂ ತೋರಿಸ್ತೀನಿ. ಸೊ ಇವಾಗ ಹೊರಡ್ತಿದ್ದೀವಿ, ಬನ್ನಿ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ನಾವು ಮಾಲ್ ರೀಚ್ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ 12:45 ಆಗಿತ್ತು. ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ನಾವು ಅಂದ್ಕೊಂಡ್ವಿ ಅಷ್ಟೇನು ಕ್ರೌಡ್ ಇರೋದಿಲ್ಲ, ಬಿಕಾಸ್ ಈಗಿರೋ ಸಿಚುವೇಷನಲ್ಲಿ ಜಾಸ್ತಿ ಹೊರಗಡೆ ಓಡಾಡಲ್ಲ ಅಂತ. ಬಟ್ ನೋಡಿ, ಆ್ಯಕ್ಚುಲಿ ಆಲ್ಮೋಸ್ಟ್ ಶಾಕ್ ಆಯಿತು. ಅಷ್ಟು ಜನ ಇದ್ದರು, ಫುಲ್ಲು ಸಖತ್ತು ಕ್ರೌಡ್ ಇದ್ದರು. ಡೆಕೋರೇಷನ್ ಎಲ್ಲ ಸೂಪರಾಗಿ ಮಾಡಿದರು. ಸೊ ನೋಡ್ತಿದ್ದೀರಲ್ಲ, ಬೆಲ್ಸು ಎಲ್ಲ ತುಂಬ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಮಾಡಿದರು. ಒಂದು ದೊಡ್ಡ ಹಟ್ ಕನ್ಸ್ಟ್ರಕ್ಟ್ ಮಾಡಿದರು, ಸ್ಟಾರ್ಸ್ ಎಲ್ಲ ಹಾಕಿದ್ರು. ಹಾಗೆಯೇ ಕ್ರಿಸ್ಮಸ್ ಟ್ರೀ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಸೊ ನೋಡ್ತಿದ್ದೀರಾ ಎಷ್ಟು ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಜಸ್ಟ್ ಅಲ್ಲಿ ಹೋಗಿ ನಿಂತು ಫೋಟೋ ತೆಗೆಸ್ಕೊಬೇಕು ಅಂದರೆ ಮಿನಿಮಮ್ 15 ಮಿನಿಟ್ಸ್ ವೆಯ್ಟ್ ಮಾಡಬೇಕು. ಅಷ್ಟು ಜನ, ಅಷ್ಟು ಫೋಟೋ ಸೆಷನ್ಗಳು, ಪ್ರತಿಯೊಬ್ಬರು ನಿಂತ್ಕೊಂಡು ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ತಿದ್ರು. ಓವರಾಲ್ ಡೆಕೋರೇಷನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು. ಇನ್ ಕೇಸ್ ನೀವು ಹತ್ತಿರ ಇದ್ದರೆ ನೀವು ಕೂಡ ವಿಸಿಟ್ ಮಾಡಿ. ಡೆಕೋರೇಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಬಿಕಾಸ್ ಯೂಶ್ವಲಿ ನೋಡೋಕ್ಕೆ ಸಿಗೋದಿಲ್ಲ. ಏನಾದರೂ ರೇರ್ ಅಕೇಷನ್ಸ್ ಇದ್ದರೆ ಮಾತ್ರ ಈ ರೀತಿ ಡೆಕೋರೇಷನ್ಸ್ ಮಾಡ್ತಾರೆ. ಸ್ಪೆಷಲಿ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಟೈಮಲ್ಲಿ ನೀವು ಯಾವುದೇ ಮಾಲ್ ವಿಸಿಟ್ ಮಾಡಿದ್ರೂ ಕೂಡ ಡೆಕೋರೇಷನ್ಸು ತುಂಬ ಚೆನ್ನಾಗಿ ಮಾಡಿರ್ತಾರೆ. ಸೊ ಇಲ್ಲೂ ಕೂಡ ಅದೇ ರೀತಿಯೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ ಕೇಸ್ ನಿಮಗೆ ಫ್ರೀ ಟೈಮ್ ಇದ್ದರೆ ಹೋಗಿ ನೋಡ್ಕೊಂಬನ್ನಿ. ನ್ಯೂ ಇಯರ್ ತನಕ ಆಲ್ಮೋಸ್ಟ್ ಇರುತ್ತೆ ಡೆಕೋರೇಷನ್ಸು. ಮೇಲ್ಗಡೆ ಫ್ಲೋರಲ್ಲಿ ಸ್ಟಾಲ್ಸ್ ಹಾಕಿದ್ರು. ಅಂದರೆ ಈ ಜ್ಯುವೆಲ್ರಿ ಕಲೆಕ್ಷನ್ಸು, ಹಾಗೆಯೇ ಸ್ಯಾರೀಸು, ಡ್ರೆಸ್ ಮೆಟೀರಿಯಲ್ಸು, ಪ್ಲಸ್ ಕ್ರಿಸ್ಮಸ್ ರಿಲೇಟೆಡ್ ಡಾಲ್ಸು, ಗಿಫ್ಟ್ ಐಟಮ್ಸು, ಸ್ಯಾಂಟಾ ಪ್ಲಸ್ ಡಾಲ್ಸು.
ಸೊ ಈ ರೀತಿ ಕ್ಲಚಸ್ಸು, ವ್ಯಾಲೆಟ್ಸು, ಸೊ ನೋಡ್ತಿದ್ದೀರಲ್ಲ ತುಂಬ ಒಳ್ಳೆ ಕಲೆಕ್ಷನ್ಸ್ ಇತ್ತು. ಸೊ ಇಲ್ಲಿ ನೋಡ್ತಿದ್ದೀರಲ್ಲ ಇದು ಬಂದು ಸೆರಾಮಿಕ್ ಐಟಮ್ಸು. ಸೊ ಕಾಫಿ ಮಗ್ಸು ಆ ರೀತಿ ಎಲ್ಲ ಇತ್ತು. ಹಾಗೇನೆ ಇಲ್ಲಿ ನೋಡಿ ಬ್ಯಾಂಗಲ್ಸ್ ಕಲೆಕ್ಷನ್ನು ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾನು ಪರ್ಚೇಸ್ ಮಾಡಬೇಕು ಅಂದ್ಕೊಂಡೆ, ಬಟ್ ಈಗಾಗಲೇ ಸಾಕಷ್ಟು ಬ್ಯಾಂಗಲ್ಸ್ ಇದೆ, ಅದನ್ನೇ ರೆಗ್ಯುಲರಾಗಿ ಯೂಸ್ ಮಾಡೋದಿಲ್ಲ, ಸೊ ಬೇಡ ಅಂತ ಸುಮ್ಮನಾದೆ. ಸೊ ಬ್ಯಾಂಗಲ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸು. ಹಾಗೆಯೇ ಇಯರಿಂಗ್ಸು, ಚೋಕರ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ನಾನು ಕೂಡ ಒಂದು ಇಯರಿಂಗ್ಸ್ ಒಂದು ಪೇರ್ ತೊಗೊಂಡೆ. ಫ್ರೀ ಇದ್ದರೆ ಮೇ ಬಿ ನ್ಯೂ ಇಯರ್ ತನಕ ಇರುತ್ತೆ ಅನಿಸುತ್ತೆ. ಸೊ ಫ್ರೀ ಇದ್ದರೆ ಒಂದು ಸತಿ ಹೋಗಿ ವಿಸಿಟ್ ಮಾಡಿ, ತುಂಬ ಒಳ್ಳೆ ಕಲೆಕ್ಷನ್ಸ್ ಇದೆ. ಸೊ ಅದಾದಮೇಲೆ ಮೇಲ್ಗಡೆ ಫುಡ್ ಕೋರ್ಟಿಗೆ ಹೋದ್ವಿ. ಅಲ್ಲಿ ಆಹಾ ಆಂಧ್ರ ಅಂತ ಒಂದು ರೆಸ್ಟೋರೆಂಟು. ಸೊ ಅಲ್ಲಿ ನಾನು ಪರೋಟ ತೊಗೊಂಡೆ, ಹಾಗೆಯೇ ಪ್ರದೀಪ್ ರೈಸ್ ಐಟಮ್ ಏನೋ ತೊಗೊಂಡ್ರು. ಸೊ ಇಬ್ಬರು ಅಲ್ಲಿ ಲೈಟಾಗಿ ಮೀಲ್ಸ್ ಮುಗಿಸ್ಕೊಂಡು ಅಲ್ಲೇ ಊಟ ಮುಗಿಸ್ಕೊಂಡು ಅಲ್ಲಿಂದ ಮನೆಗೆ ಹೊರಟ್ವಿ. ಅಷ್ಟೇ, ಬೇರೆ ಎಲ್ಲೂ ಸುತ್ತಾಡೋಕ್ಕೆ ಹೋಗಲಿಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಈಗಷ್ಟೇ ಮನೆಗೆ ರೀಚ್ ಆಗಿದ್ದೀವಿ. ಸೊ ಸಖತ್ತು ಕ್ರೌಡ್ ಇತ್ತು ಮಾಲಲ್ಲಿ, ಸಖತ್ತು ಟಯರ್ಡ್ ಆಗಿಬಿಟ್ಟಿದ್ದೀವಿ, ಚೆನ್ನಾಗಿ ಸುತ್ತಾಡಿದ್ದೀವಿ. ಊಟ ಕೂಡ ಮಾಲಲ್ಲೇ ಆಯಿತು. ಸೊ ಈಗ ಸ್ವಲ್ಪ ಹೊತ್ತು ಮಲಗಿ ರೆಸ್ಟ್ ಮಾಡಿ, ಸಾಧ್ಯ ಆದರೆ ಈವ್ನಿಂಗು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಗೊತ್ತಿಲ್ಲ, ನೋಡಬೇಕು. ಓಕೆ, ಸ್ವಲ್ಪ ಹೊತ್ತು ಮಲಗಿ ರೆಸ್ಟ್ ಮಾಡಿ ಈವ್ನಿಂಗ್ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡಿ. ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಆಲ್ಮೋಸ್ಟ್ 5 ಗಂಟೆ ಆಗಿದೆ. ಸೊ ಈಗಷ್ಟೇ ಎದ್ವಿ. ತುಂಬ ಟಯರ್ಡ್ ಆಗಿತ್ತು, ಸಖತ್ತಾಗಿ ನಿದ್ದೆ ಬಂತು. ಹಾಗೆಯೇ ನಾನು ಸ್ಟಾಲ್ಸ್ ಹಾಕಿದ್ರು ಅಂತ ಹೇಳಿದ್ನಲ್ಲ, ಅಲ್ಲಿ ಒಂದು ಇಯರಿಂಗ್ಸ್ ತೊಗೊಂಡಿದ್ದೀನಿ, ತುಂಬಾ ಚೆನ್ನಾಗಿದೆ, ಅದನ್ನು ಕೂಡ ತೋರಿಸ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಫಸ್ಟು ಟೀ ಮಾಡಿಕೊಂಡು ಕುಡಿಯೋಣ ಅಂತ ಅನಿಸ್ತು ನನಗೆ. ಆಲ್ಮೋಸ್ಟ್ ಡೈಲಿ 4:30 to 5 o'clock ಆ ಟೈಮಲ್ಲಿ ನಾನು ಟೀ ಕುಡಿತೀನಿ. ಸೊ ಈಗ ಟೀ ಮಾಡ್ಕೊಂಡು ಕುಡಿಯೋಣ, ಹಾಗೆಯೇ ಇಯರಿಂಗ್ಸ್ ಕೂಡ ತೋರಿಸ್ತೀನಿ. ಸೊ ಬನ್ನಿ ವ್ಲಾಗ್ ಕಂಟಿನ್ಯೂ ಮಾಡೋಣ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಕಾಫಿ ಇಷ್ಟ ಅಥವಾ ಎಷ್ಟು ಜನಕ್ಕೆ ಟೀ ಇಷ್ಟ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗೂ ಕೂಡ ಕಾಫಿ ತುಂಬಾ ಇಷ್ಟ. ಬಟ್ ಕಾಫಿ ಯಾವಾಗಲಾದರೂ ರೇರಾಗಿ ತೊಗೋತೀನಿ, ಡೈಲಿ ಕಾಫಿ ಕುಡಿಯೋದಿಲ್ಲ. ಡೈಲಿ 2 ಸತಿ ಟೀ ಕುಡಿತೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆದಮೇಲೆ ಒಂದು ಸತಿ, ಹಾಗೆಯೇ ಈವ್ನಿಂಗ್ ಒಂದು ಸತಿ ಕುಡಿತೀನಿ. ಸೊ 2 ಸತಿ ಅಷ್ಟೇ, ಜಾಸ್ತಿ ಕುಡಿಯೋದು ಕೂಡ ಒಳ್ಳೆಯದಲ್ಲ. ಹಾಗಾಗಿ ಸೊ ನಿಮ್ಮಲ್ಲಿ ಯಾರಿಗೆಲ್ಲ ಟೀ ಇಷ್ಟ ನಾನು ಲೈಕ್ ಮಾಡಿ. ಟೀ ಇಟ್ಟಿದ್ದೀನಿ, ಅದಾಗ್ತಿದೆ. ಅಷ್ಟರಲ್ಲಿ ನಿಮಗೆ ಇಯರಿಂಗ್ಸ್ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ. ಸೊ ಬನ್ನಿ ಇಯರಿಂಗ್ಸ್ ನೋಡ್ಕೊಂಬರೋಣ. ಇಟ್ಟಿದೆ ಇಯರಿಂಗ್ಸು, ಕಾಣಿಸ್ತಿದೆ ಅಂದ್ಕೊಳ್ತೀನಿ. ಸೊ ಟಿವಿ ಆನ್ ಇದೆ, ಹಿಂಗಿದೆ. ಓಪನ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ. ಸೊ ನೋಡಿ ಹೇಗೆ ಕಾಣಿಸ್ತಿದೆ. ಇಯರಿಂಗ್ಸು, ಹಾಗೆಯೇ ಚೋಕರ್ಸ್ ಅಂತ ಹೇಳ್ತೀವಲ್ಲ ಅದು, ಬ್ಯಾಂಗಲ್ಸು, ಹಾಗೆಯೇ ನೆಕ್ ವಿತ್ ಇಯರಿಂಗ್ ಸೆಟ್ಟು ತುಂಬಾ ಚೆನ್ನಾಗಿತ್ತು. ಒಳ್ಳೆ ಕಲೆಕ್ಷನ್ಸ್ ಇದೆ. ಸೊ ನೀವು ಕೂಡ ಹೋಗಿ ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ, ತುಂಬಾ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಯಿತು. ಬಟ್ ಒಂದೇ ಒಂದು ಪೇರ್ ತೊಗೊಂಡೆ ಅಷ್ಟೇ. ಹಾಗೆಯೇ ಸ್ಯಾರೀಸ್ ಕೂಡ ಇತ್ತು, ಡ್ರೆಸ್ಸಸ್ಸು, ಸ್ಯಾರೀಸು ತುಂಬಾ ಚೆನ್ನಾಗಿತ್ತು. ಸೊ ನೋಡಿ ಹೇಗೆ ಕಾಣಿಸ್ತಿದೆ ಅಂತ. ಸೊ ನೋಡಿ ಹೀಗೆ ಕಾಣಿಸ್ತಿದೆ. ನಾನು ಈ ಕಲರ್ ಯಾಕೆ ಚೂಸ್ ಮಾಡಿಕೊಂಡೆ ಅಂದರೆ, ಇದು ಸ್ವಲ್ಪ ಡಾರ್ಕ್ ಶೇಡ್ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಡಾರ್ಕ್ ಡ್ರೆಸ್ಸಸ್ಗೆ ಎಲ್ಲದಕ್ಕೂ ಪೇರ್ ಆಗುತ್ತೆ ಅಂತ ಅನಿಸ್ತು. ಹಾಗಾಗಿ ಇದನ್ನು ತಗೊಂಡೆ. ಇದು ಕಾಸ್ಟ್ ಬಂದು 200 ಆಯಿತು. ಸೊ 200ಗೆ ವರ್ತ್ ಅನಿಸ್ತು. ಹೊರಗಡೆ ಶಾಪ್ಸಲ್ಲೂ ಕೂಡ ಮಿನಿಮಮ್ 150 to 200 ಹಾಗೆ ಆಗುತ್ತೆ ಈ ರೀತಿ ಪ್ಯಾಟ್ರನ್ ಇರೋದಕ್ಕೆ.
ಸೊ ಚೆನ್ನಾಗಿ ಅನಿಸ್ತು, ಹಾಗಾಗಿ ತೊಗೊಂಡೆ. ಸೊ ನೋಡಿ ಹೇಗೆ ಕಾಣಿಸ್ತಿದೆ. ಸೊ ಹೇಗಿದೆ ಇಯರಿಂಗ್ಸ್, ಇಷ್ಟ ಆಯಿತಾ? ಸೊ ಈಗ ಟೀ ಪ್ರಿಪೇರ್ ಮಾಡ್ತಿದ್ದೀನಿ. ಟೀ ಪ್ರಿಪೇರ್ ಆದಮೇಲೆ, ಟೀ ಕುಡಿದ್ಮೇಲೆ, ಇವತ್ತು ಶುಕ್ರವಾರ, ಸೊ ಸಂಜೆ ದೀಪ ಹಚ್ಚಬೇಕು. ಮನೆ ಗುಡಿಸಿ ಕ್ಲೀನ್ ಮಾಡಿ ದೀಪ ಹಚ್ಚಬೇಕು. ಹಾಗೆಯೇ ಮಧ್ಯಾಹ್ನ ಹೊರಗಡೆ ಊಟ ಮಾಡ್ಕೊಂಡ್ವಿ. ಸೊ ನೈಟ್ ಏನಾದರೂ ಡಿನ್ನರ್ ಪ್ರಿಪೇರ್ ಮಾಡಬೇಕು. ಇನ್ನು ತುಂಬ ಕೆಲಸ ಇದೆ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಿಕಾಸ್ ಇನ್ನೂ ಸಾಕಷ್ಟು ಕೆಲಸ ಇದೆ. ಹಾಗೆಯೇ ನೈಟ್ ಡಿನ್ನರ್ ಮಾಡೋದಕ್ಕೆ ಪ್ರಿಪೇರ್ ಮಾಡಬೇಕು. ಮಧ್ಯಾಹ್ನ ಹೊರಗಡೆ ಊಟ ಮಾಡಿರೋದ್ರಿಂದ ಸ್ವಲ್ಪ ಹೆವಿ ಅನಿಸ್ತಿದೆ ಮೀಲ್ಸು. ಸೊ ರಾತ್ರಿ ಏನಾದರೂ ಲೈಟಾಗಿ ರಸಮ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ನೋಡ್ಬೇಕು ಏನು ಮಾಡೋದಂತ. ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಮರಿದೇ ಒಂದು ಲೈಕ್ ಮಾಡಿ. ಇದು ನನ್ನ ಫಸ್ಟ್ ಡೈಲಿ ವ್ಲಾಗ್. ಸೊ ಈ ರೀತಿ ವ್ಲಾಗ್ಸ್ ನೋಡೋಕ್ಕೆ ನೀವು ಇಷ್ಟಪಡ್ತೀರಾ ಅಂದರೆ ಮುಂದೆ ಕೂಡ ಕಂಟಿನ್ಯೂ ಮಾಡ್ತೀನಿ, ಇದೇ ರೀತಿ ವ್ಲಾಗ್ಸ್ ಮಾಡ್ತೀನಿ. ಹಾಗೆಯೇ ಮರೀದೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನೀವು ಎಲ್ಲೋಗಿದೆ ಕ್ರಿಸ್ಮಸ್ಗೆ, ನಿಮ್ಮ ಕ್ರಿಸ್ಮಸ್ ಸೆಲೆಬ್ರೇಷನ್ಸ್ ಯಾವ ರೀತಿ ಇತ್ತು, ಏನೆಲ್ಲ ಮಾಡಿದ್ರಿ. ಸೊ ಇನ್ ಕೇಸ್ ಗಿಫ್ಟ್ಸ್ ಕೊಟ್ಟಿದ್ರೆ ಏನು ಗಿಫ್ಟ್ ಸಿಕ್ತು ಏನು ಅಂತ ನನಗೆ ಮರೀದೆ ಇನ್ಫಾರ್ಮ್ ಮಾಡಿ. ಹಾಗೆಯೇ ಚಾನಲ್ಗೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬೆಲ್ ಬಟನ್ ಒಂದ್ಸತಿ ಕ್ಲಿಕ್ ಮಾಡಿದ್ರೆ ಸಾಕು, ನನ್ನ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ನೀವು ಎಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ನನ್ನ ವೀಡಿಯೋಸ್ನ ನೋಡ್ಬೋದು. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ವೀಡಿಯೋಸ್ ನೋಡ್ತೀರಿ, ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು.